ನೋಡಿ, Aditi throws dash 1 rupee coin into the river Krishna. The suitable words to be used above the sentence are. ನಾವು ನೋಡಿರ್ಬೋದು, ಯಾವುದೇ ಒಂದು ಪುಣ್ಯಕ್ಷೇತ್ರಕ್ಕೆ, ಹೋಲಿ ಪ್ಲೇಸಸ್ಗೆ ಹೋದಾಗ ಅಲ್ಲಿ ನದಿ ಅಥವಾ ತೊರೆ ಏನಾದರೂ ಇದ್ದರೆ ನಾವೇನು ಮಾಡ್ತೀವಿ, ನಾಣ್ಯಗಳನ್ನು ಎಸಿತೀವಿ, ಹೌದಲ್ವಾ? ಅದೇ ಥರ ಇಲ್ಲೊಂದು ಹುಡುಗಿ ಇದೆ, ಅದಿತಿ ಥ್ರೋಸ್ ಡ್ಯಾಶ್ 1 rupee ಕಾಯಿನ್ ಇಂಟು ಡ್ಯಾಶ್ ರಿವರ್ ಕೃಷ್ಣ. ದ ಸುಟೇಬಲ್ ವರ್ಡ್ಸ್ ಟು ಬಿ ಯೂಸ್ಡ್ ಇನ್ ದ ಅಬೋವ್ ಸೆಂಟೆನ್ಸ್. ನಾನು ಹೇಳಿದ್ದೀನಿ ಹಿಂದಿನ ತರಗತಿಗಳಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಸೋ ಮೆನಿ ಆರ್ಟಿಕಲ್ಸ್. ಐ ಮೀನ್ ದ ಎಕ್ಸಾಂಪಲ್ ವಾಟ್ ಕ್ವಶನ್ಸ್ ಯಾವುದೋ ಡಿಸ್ಕಸ್ ಮಾಡಿದ್ವಿ. ಆರ್ಟಿಕಲ್ಸ್ ಮೇಲೆ ಸುಮಾರು ಎ ಮತ್ತು ಯಾನ್ ಎಲ್ಲಿ ಬಳಸ್ತೀವಿ ಮತ್ತು ದ ಎಲ್ಲಿ ಬಳಸ್ತೀವಿ. ನಾನು ಹೇಳಿದ್ದೀನಿ ದ ಈಸ್ ಅ ಡೆಫಿನೆಟ್ ಆರ್ಟಿಕಲ್, ಎ ಆ್ಯಂಡ್ ಆ್ಯನ್ ಆರ್ ವಾಟ್ ಇನ್ಡೆಫಿನೆಟ್ ಆರ್ಟಿಕಲ್. ದೀಸ್ ಆರ್ indefinite. ದಿಸ್ ಈಸ್ ವಾಟ್ ಅ ಡೆಫಿನೆಟ್ ಆರ್ಟಿಕಲ್. ಈಗ ನಾನು ಹೇಳಿದ್ದೀನಿ, ಯಾವುದೇ ಒಂದು ನದಿ ಇದ್ದರೆ ಅದನ್ನು ಏನು ಮಾಡ್ತೀವಿ, ದ ಅಂತ ಬಳಸ್ತೀವಿ. ಯಾಕಂದರೆ ಹೆಸರು ಕೊಟ್ಟಿದ್ದಾನೆ, ಸ್ಪೆಸಿಫಿಕ್ಕಾಗಿ ಡೆಫಿನೆಟಾಗಿ ಹೇಳಿದ್ದಾನೆ. ಏನು ಹೇಳಿದ್ದಾನೆ, ರಿವರ್ ಕೃಷ್ಣ ಅಂತ ಹೇಳಿದ್ದಾನೆ. ಆವಾಗ ನಾವೇನು ಮಾಡಬೇಕು, ನಿರ್ದಿಷ್ಟವಾಗಿ ನಮಗೆ ಹೆಸರು ಗೊತ್ತಿದ್ದರೆ ನಾವು ಅಲ್ಲಿ ದ ಅಂತ ಬಳಸಬೇಕು. ಏನು, ಕೃಷ್ಣ, ರಿವರ್ ಕೃಷ್ಣ ಅಂತ ಹೇಳಿದ್ರೆ ಏನು ಬರುತ್ತೆ, ಇಲ್ಲಿ ನಮಗೆ ಡೆಫಿನೆಟ್ ಆಗಿದೆ, ಹಾಗಾಗಿ ಇಲ್ಲಿ ದ ಬರುತ್ತೆ. ಎ ಆಗಲಿ ಆ್ಯನ್ ಆಗಲಿ ಬರಲ್ಲ. ಈಗ ನೋಡ್ತಾ ಹೋಗೋಣ, ಸಿಂಪಲ್. ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಸೆಕೆಂಡ್ ಒನ್ ಯಾವುದಾದ್ರು ದ ಇದೆಯಾ, ಇಲ್ಲ. ದ ಇದೆಯಾ, ಇಲ್ಲ. ಇಲ್ಲಿ ಎರಡೂ ಇದೆ. ಓಕೆ, ನಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಓಕೆ, ಹಿಂದಿನ ತರಗತಿಯಲ್ಲಿ ನಾನು ಹೇಳಿದ್ದೆ ಏನು ಬರಬೇಕು, ಎ ಇ ಐ ಓ ಯು ಬಂದರೆ ಏನು ಮಾಡಬೇಕು, ನಾವು ಆ್ಯನನ್ನು ಬಳಸಬೇಕು ಅಂತ ಹೇಳಿದ್ದೆ. ಓಕೆ, ಆ್ಯನನ್ನು ಬಳಸಬೇಕು. ಈಗ ಸುಮಾರು ಜನಕ್ಕೆ ಹೇಳ್ತಾರೆ ಇಲ್ಲೇನು ಬರುತ್ತೆ ಅಂದರೆ ಆ್ಯನ ಬರುತ್ತೆ ಅಂತ ಹೇಳ್ತಾರೆ. ನೋ, ಇಲ್ಲಿ ಆ್ಯನ್ ಬರಲ್ಲ. ದಿಸ್ ಈಸ್ ವೆರಿ ಎಕ್ಸೆಪ್ಷನಲ್ ಕಂಡೀಸ್. ಪ್ಲೀಸ್ ಕೀಪ್ ಇನ್ ಯುವರ್ ಮೈಂಡ್. ಇದು ಒಂದನ್ನು ನೆನ್ಪಿಟ್ಟುಕೊಳ್ಳಿ. ಓ ಎನ್ ಇ ಅನ್ನೋದು ಸ್ಟಾರ್ಟಿಂಗಲ್ಲಿ ಓ ಎನ್ ಇ ಅನ್ನೋದು ಓವೆಲ್ ಆಗಿದ್ದರೂ ಕೂಡ ಇಲ್ಲಿ ಸೌಂಡು ಒನ್ ಅಂತ ಬಂದರೂ ಕೂಡ ವಿ ಶುಡ್ ನಾಟ್ ಯೂಸ್ ವಾಟ್ ಆ್ಯನನ್ನು ಬಳಸಬಾರದು. ಆ್ಯನನ್ನು ಬಳಸಬಾರದು ನೆನ್ಪಿಟ್ಟುಕೊಳ್ಳಿ. ಇದು ಕಂಡೀಷನ್ ಇದೆ. ಗ್ರಾಮರಲ್ಲಿ ಇಂಗ್ಲೀಷಲ್ಲಿ ಒಂದು ರೂಲ್ ಇದೆ. ಇಲ್ಲಿ ಒನ್ ಅಂತ ಬಂದರೆ ಯಾವಾಗಲೂ ಪ್ಲೀಸ್ ರಿಮೆಂಬರ್. ಓಕೆ, ಒನ್ ಅಂತ ಬಂದಾಗ ಇಲ್ಲೇನು ಬರುತ್ತೆ, ಅ 1 rupee ಕಾಯಿನ್ ಬರುತ್ತೆ. ಏನು, ಅ 1 rupee, ಒಟ್ಟ ಅ 1 rupee ಇಲ್ಲಿ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಆ್ಯನ್ ಬರೋದಿಲ್ಲ. ನೋಡಿ, ಇಲ್ಲಿ ಟಿಕ್ ಮಾಡಿದ್ದಾರೆ. ಹಾಗಾಗಿ ದಿಸ್ ಇಸ್ ಅ ರಾಂಗ್. ಆ್ಯಕ್ಚುಲಿ ಇಲ್ಲಿ ಏನು ಬರುತ್ತೆ, ಅ 1 rupee ಕಾಯಿನ್ ಆಗುತ್ತೆ. ಏನಾಗುತ್ತೆ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸುಮಾರು ಎಕ್ಸಾಮ್ಗಳಲ್ಲಿ, ನಾಟ್ ಓನ್ಲಿ ಇನ್ ದ TET ಕ್ವಶನ್ ಪೇಪರ್, ಸುಮಾರು ಸಿ ಗ್ರೂಪ್ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿದೆ. ಇದನ್ನು ನೆನ್ಪಿಟ್ಟುಕೊಳ್ಳಿ, ಮರೆಯೋಕ್ಕೆ ಹೋಗಬೇಡಿ. ಇಲ್ಲಿ ಬರ್ತಕ್ಕಂಥದ್ದು ಯಾವುದು ಬರುತ್ತೆ, ಆ್ಯನ್ ಬರಲ್ಲ, ಎ ಬರುತ್ತೆ.